ಸೊ ಇವಾಗ ಲೊಕೇಶನ್ಗೆ ಬಂದ್ವಿ. ತುಂಬಾ ಟೂರ್ನಮೆಂಟ್ಸ್ ನೋಡಿದೀವಿ, ಅದು ಇದು ಜಗಳ ಆಗೇ ಆಗುತ್ತೆ. ಐ ಡೋಂಟ್ ನೋ. ಕ್ರಿಕೆಟ್ ಮ್ಯಾಚ್ ಆಡ್ಬಿಟ್ಟು ಪೇಷಂಟ್ ಆಗ್ಬಿಟ್ಟಿದ್ದಾಳೆ ಅಮ್ಮು. ಕ್ಯಾಪ್ಟನ್ಸ್ ಎಲ್ಲ ಇವಾಗ ಬಂದು ಫೀಲ್ಡ್ ಮಾಡ್ಬೇಕಂತ ವಿನಂತಿ. ಬಂದ್ಬಿಟ್ಟು ಏನ್ ಮಾಡ್ತಾರ ನೋಡಿ, ಎಳ್ನೀರು. ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವ್ಲಾಗ್ ಸ್ಪೆಷಲ್ ಏನಪ್ಪ ಅಂತಂದರೆ, ನಾನು ಕ್ರಿಕೆಟ್ ಸೆಲೆಕ್ಷನ್ಗೆ ಹೋಗ್ತಾ ಇದ್ದೀನಿ. ಸೊ ಅಲ್ಲಿ ಹೆಂಗೆ ಆಡ್ತೀನೋ ಏನೋ ಗೊತ್ತಿಲ್ಲ, ನನಗಂತೂ ಒಂಚೂರು ಏನೋ ಗೊತ್ತಿಲ್ಲ. ಅಲ್ಲೋಗಿ ನೋಡಬೇಕು. ಸೊ ಸೆಲೆಕ್ಟ್ ಆಗ್ತೀನೋ ಇಲ್ವೋ ಅನ್ನೋದು ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ. ಸೊ ಈಗ ಆಲ್ರೆಡಿ ಲೇಟಾಗಿ ಹೋಗ್ಬಿಟ್ಟಿದೆ. ಆಲ್ರೆಡಿ 10 o'clock ನಾನು ಅಲ್ಲಿ ಇರಬೇಕಾಗಿತ್ತು, ಇಲ್ಲೇ 9:30 ಆಗೋಗ್ಬಿಟ್ಟಿದೆ. ಸೊ ಬೇಗ ಒಂಚೂರು ರೆಡಿ ಆಗಿಬಿಟ್ಟು ಹೊರಡೋದೇನೆ. ಹೋಗೋದಕ್ಕಿಂತ ಮುಂಚೆ ಇನ್ನು ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೂ ಕೂಡ ಹೇಳಿ ಸಬ್ಸ್ಕ್ರೈಬ್ ಮಾಡಿಸೋದನ್ನು ಮರಿಬೇಡಿ. ಲೆಟ್ಸ್ ಗೋ. ಸೊ ಇವಾಗ ಲೊಕೇಶನ್ಗೆ ಬಂದ್ವಿ. ಇನ್ನೂ ಸ್ವಲ್ಪ ಜನ ಬರಬೇಕು, ವೆಯ್ಟ್ ಮಾಡ್ತಿದ್ದೀವಿ. ನೋಡುವ ನೆಕ್ಸ್ಟು ಏನೇನೆಲ್ಲ ಆಗುತ್ತೆ ಅಂತ. ಏನು ಗೊತ್ತಪ್ಪ, ಹೋಗ್ತೀವ ಖುಷಿಯಾಗಿ ಆಡ್ಕೊಂಡು ಬರಬೇಕು. ಎಲ್ಲ ಕಡೆ ಬರೀ ತಲೆನೋವೇ ಜಾಸ್ತಿ. ಇನ್ನೇನೋ ನಡೀತಿರುತ್ತೆ. ಎಲ್ಲ ಟೂರ್ನಮೆಂಟ್ಸು ಅದೇ. ಹೌದು, ವೆಯ್ಟ್ ಮಾಡ್ತಾ ಇದ್ದೀವಿ ನಾವಿನ್ನ. ಟಿಫನು ಮಾಡಿಲ್ಲ, ಏನೂ ಮಾಡಿಲ್ಲ, ಹುಷಾರಿಲ್ಲ. ಇವರು ವೆಯ್ಟ್ ಮಾಡಿಸ್ತಾ ಇದ್ದಾರೆ. ಬಿಸಿಲು ಬೇರೆ, ಏನು ಮಾಡೋದು ಗೊತ್ತಾಗ್ತಲ್ಲ. ಬಿಸಿಲಲ್ಲಿ ತಲೆ ಸುತ್ತ ಬಿದ್ದೋಗದೆ ಇದ್ರೆ ಸಾಕು ಅಂತ ಅನಿಸ್ಬಿಟ್ಟಿದೆ. ಸ್ಟಾರ್ಟ್ ಮಾಡ್ತಿದ್ದಾರೆ. ಸಿ ಎಲ್ಲರೂ ಬರ್ತಿದ್ದಾರೆ ಇವಾಗ. ಬನ್ನಿ ಇಲ್ಲೇ ಅಂದ್ರು, ಫೋನ್ ಮಾಡ್ತಾರೆ. ಕ್ಯಾಪ್ಟನ್ಸ್ ಎಲ್ಲ ಇವಾಗ ಬಂದು ಫೀಲ್ಡ್ ಮಾಡ್ಬೇಕಂತ ವಿನಂತಿ. ಇವಾಗ ಮುಗಿಸ್ಕೊಂಡು ಅಲ್ಲಿ ನಮ್ಮ ಅಣ್ಣ ಬರ್ತಿದ್ದಾನೆ, ಅಲ್ಲಿವರೆಗೂ ನಡ್ಕೊಂಡು ಹೋಗ್ತಾ ಇದ್ದೀವಿ. ಬಿಸಿಲಲ್ಲಿ ಸಿಕ್ಕಾಬಟ್ಟೆ ಬಿಸಿಲು, ಸುಸ್ತಾಗೋಯ್ತು ಆಟ ಆಡಿ. ಸೊ ಇವತ್ತು ಸೆಲೆಕ್ಷನ್ ಇತ್ತು, ಕ್ರಿಕೆಟ್ ಸೆಲೆಕ್ಷನ್ನು. ಸೆಲೆಕ್ಟ್ ಆಗಿದ್ದೀವಾ ಇಲ್ವಾ ಅಂತ ನೆಕ್ಸ್ಟ್ ವ್ಲಾಗಲ್ಲಿ ಹೇಳ್ತೀವಿ, ನೆಕ್ಸ್ಟ್ ವೀಡಿಯೋಲಿ ಗೊತ್ತಾಗುತ್ತೆ. ಸೊ ಈಗ ಮನೆಗೆ ಹೋಗಿ ಸಿಗ್ತೀನಿ. ಸಾಗರ್ ಬೆಳಗ್ಗೆಯಿಂದ ಏನೂ ತಿಂದಿಲ್ವಂತೆ, ಹೊಟ್ಟೆ ಹಶ್ವಾಗ್ತಿದೆ ಅಂತ ತಿಂತಾವಳೆ. ಅಮ್ಮು ಅಲ್ಲಿ ಜ್ಯೂಸ್ ಕುಡಿತಾವಳೆ. ಕ್ರಿಕೆಟ್ ಮ್ಯಾಚ್ ಆಡ್ಬಿಟ್ಟು ಪೇಷಂಟ್ ಆಗ್ಬಿಟ್ಟಿದ್ದಾಳೆ ಅಮ್ಮು. ಸೊ ಮ್ಯಾಚ್ ಮುಗಿಸ್ಕೊಂಡು ಇವಾಗ ಮನೆಗೆ ಜಸ್ಟ್ ಬಂದಿದ ತಕ್ಷಣ ಬಿಸಿಲು ಸಿಕ್ಕಾಬಟ್ಟೆ ಇತ್ತು, ಸಿಕ್ಕಾಬಟ್ಟೆ ಸ್ವೆಟ್ ಆಗೋಗ್ಬಿಟ್ಟಿದ್ದೆ ಅಂತ ಸ್ನಾನ ಮಾಡಿ ಇವಾಗ ನಾನು ಊರಿಗೆ ಓಡ್ತಾ ಇದ್ದೀನಿ. ನಮ್ಮ ಊರಲ್ಲಿ ನಾಳೆ ಫಂಕ್ಷನ್ ಇದೆ, ಹಬ್ಬ ಇದೆ, ಅದಕ್ಕೋಸ್ಕರ ಇವತ್ತು ಹೋಗ್ತಾ ಇದ್ದೀವಿ, ಹಾಸನ್ನಿಗೆ ಹೋಗ್ತಾ ಇದ್ದೀವಿ. ಸೊ ಕಂಟಿನ್ಯೂ ಮಾಡ್ತೀನಿ ಈ ವ್ಲಾಗ್ನ. ಇವತ್ತು ಮತ್ತು ನಾಳೆ ಏನೇನು ಮಾಡಿದೆ ಅನ್ನೋದು ನಿಮ್ಮೆಲ್ರಿಗೂ ತೋರಿಸ್ತೀನಿ. ಸೊ ಓಕೆ, ಇವಾಗ ರೆಡಿ ಆಗಿಬಿಟ್ಟು ಹೊರಡೋಣ. ಲೇಟ್ ಆಗೋಯ್ತು, ಆಲ್ರೆಡಿ ಆಚೆ ವೆಯ್ಟ್ ಮಾಡ್ತಿದ್ದಾರೆ ನನಗೋಸ್ಕರ. ಈಗ ನಾನು ರೆಡಿ ಆಗಿಬಿಟ್ಟು ಬೇಗ ಹೊರಡೋಣ. ಲೆಟ್ಸ್ ಗೋ. ಏನು ಮಾಡ್ತಾ ಇದೀಯ ಅಮ್ಮು? ನನ್ನ ವಾಯ್ಸ್ ಕೇಳಿಸ್ಬಾರ್ದು ಅಂತ ನಿಧಾನ ಕೇಳಿದ್ದು. ಕಷ್ಟಪಟ್ಟೆಲ್ಲ ಕೆಲಸ ಮಾಡ್ತಾಯಿದ್ರೆ ಆರಾಮಾಗಿ ನಿದ್ದೆ ಮಾಡ್ತಾವಳಕ್ಕ. ಸಾನಾ 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 ಮುಖ ತೋರಿಸು ಒಂಚೂರು.
ಎಲ್ಲಿ ಒಂಚೂರು ಮುಖ ತೋರಿಸಿ ನಿನ್ನ ಬ್ಲಾಗ್ಗೇನೆ. ನೈಟು ಕಂಪ್ಲೀಟಾಗಿ ತೋರ್ಸೋದಕ್ಕಾಗಲಿಲ್ಲ ಬಿಕಾಸ್ ನಾವು ಟ್ರಾವೆಲ್ ಮಾಡಿಕೊಂಡು ನೈಟ್ ಇಲ್ಲಿಗೆ ಬರೋಷ್ಟರಲ್ಲಿ ಲೇಟ್ ಆಗೋಯಿತು. ಸೊ ಲೇಟಾಗಿ ಸುಸ್ತಾಗಿ ಹೋಗ್ಬಿಟ್ಟಿತ್ತು ಸಿಕ್ಕಾಪಟ್ಟೆ. ನನಗೆ ಹುಷಾರು ಬೇರೆ ಇಲ್ಲ, ನಾನು ವಾಯ್ಸ್ ಕೇಳಿದ್ರೆ ಗೊತ್ತಾಗ್ತಿದೆ. ಸೊ ಅದಕ್ಕೆ ನಾನು ಟಯರ್ಡ್ ಆಗೋಗ್ಬಿಟ್ಟೆ ಅಂತ ಮಲ್ಕೊಂಬಿಟ್ಟೆ. ಕಂಪ್ಲೀಟಾಗಿ ಹಿಂಗೆ ರೆಡಿಯಾಗಿ ಇವಾಗ ಹೋಗ್ತಾ ಇದ್ದೀನಿ. ಅಲ್ಲೋಗಿ ಸಿಗ್ತೀನಿ. ಲೆಟ್ಸ್ ಗೋ, ಬೇಗ ಹೋಗೋಣ. ನಾನು ಸುಷ್ಮಾ ಇವಾಗ ನಡ್ಕೊಂಡು ಹೋಗ್ತಾ ಇದ್ದೀವಿ ಪೂಜೆ ಮಾಡೋ ಜಾಗಕ್ಕೆ. ಎಲ್ಲರೂ ಹೋಗ್ಬಿಟ್ಟಿದ್ದಾರೆ, ನಾವಿಬ್ಬರೇ ಬಾಕಿ ಇವಾಗ. ಅದಕ್ಕೆ ನಾವಿಬ್ಬರು ನಡ್ಕೊಂಡು ಹೋಗ್ತಾ ಇದ್ದೀವಿ. ಪೂಜೆಗೆ ರೆಡಿ ಮಾಡ್ತಿದ್ದಾರೆ ಅತ್ತೆ ಸೊಸೆ ಇಬ್ಬರು. ಏನು ಇಷ್ಟೊಂದು ಸಕ್ಕದಾಗ ರೆಡಿಯಾಗಿ ಬಂದ್ಬಿಟ್ಟಿದ್ಯಾ? ಯಾರು ರೆಡಿ ಮಾಡಿದ್ ನಿನ್ನ? ಮಮ್ಮಿನಾ ರೆಡಿ ಮಾಡ್ತಾ? ಚೆನ್ನಾಗಿ ರೆಡಿ ಮಾಡಾಯ್ತಾ? ಪಪ್ಪಿ ಕೊಡೊಂದು ಪ್ಲೈನ್ ಕಿಸ್. ನೀನು ಯಾರು ಹೇಳು? ಇಶಿತಾ. ಪ್ಲೈನ್ ಕಿಸ್ ಕೊಡು. ಅತ್ತೆ ಪ್ಲೇನ್ ಕಿಸ್ ಕೊಡು. ಹಿಂಗೆ ಕೊಡು. ಐ ಲವ್ ಯು ಸೋ ಮಚ್ ಅತ್ತೆ ಅನ್ನು. ಐ ಲವ್ ಯು ಟು. ಅಡಿಗೆ ಮಾಡೋದಕ್ಕೆ ಪ್ರಿಪೇರ್ ಮಾಡ್ತಿದ್ದಾರೆ. ಅದನ್ನು ವಿಡಿಯೋ ಮಾಡಲಿಲ್ಲ ನಾನು. ಮಟನ್ ಬೆಲೆ ಗೊತ್ತಿಲ್ರ ನಿಮಗೆ? ಮಟನ್ ಬೀಳಿಸ್ಬಿಟ್ಟು ಇವರು ತಿರುಗಿಸ್ಬೇಕಾದ್ರೆ ಎಸ್ಬಿಟ್ರು, ನಮ್ಮ ಮನೆಯವ್ರು ನೋಡ್ತಾರೆ ಅಂತ. ಇಲ್ಲ, ಎಸ್ಬಿಟ್ರು. ಹಾಂ, ಕಮಾನ್. ಸೌತೆಕಾಯಿ ಹಳ್ಳಿ ಮುದ್ದೆ ಮಾಡ್ತಾ ಇದ್ದಾರೆ. ಇಲ್ಲಿ ಸುಷ್ಮಾ ಸುಮ್ಮನೆ ಕೂತವಳೆ, ಕೆಲಸ ಇಲ್ಲ. ನಾನು ಸುಮ್ಮನೆ ಕೂತಿದ್ದೀನಿ. ನಾವಿಬ್ರು ಗೆಸ್ಟು, ಇವರೆಲ್ಲ ವರ್ಕರ್ಸ್. ವಿಡಿಯೋಗೋಸ್ಕರ ಕೆಲಸ ಮಾಡ್ತಾವನ್ ಮೋನು. ಹೋಗ ನೀನು ಸಾಗರ್. ಅವಾಗಲೇ ಮಟನ್ ಬೀಳ್ಸಂಗೆ ಇವಾಗ ಮುದ್ದೆ ಬೀಳ್ಸ. ಸೇಂದಿ ಸೌತೆಕಾಯಿ. ಇಲ್ಲಿ ರವಿ ಅಣ್ಣ ಸೌತೆಕಾಯಿ ಕಟ್ ಮಾಡ್ತಾ ಇರೋದು. ಆಯ್ ರವಿ ಅಣ್ಣ. ಇಲ್ಲಿ ಸಾಗರು ಮನು ಮುದ್ದೆ ತಿರುಗ್ತಾರೆ. ಅಕ್ಕ, ಹ್ಞೂ ಅಕ್ಕ, ಚೆನ್ನಾಗಿದ್ದೀರಾ? ಕಟ್ತವ್ರೆ ಮುದ್ದೆ. ಬೇಗ ಬೇಗ ಕಟ್ಟಿ. ಫಾಸ್ಟ್. ಯಾರು ಕಾಂಪಿಟೇಷನ್? ಯಾರು ಫಸ್ಟ್? ಅಪ್ಪಂದು ಎರಡಾಯ್ತು, ಅಮ್ಮಂದು ಇನ್ನೂ ಎತ್ಕಟ್ಟು. ಕಟ್ ಎಸಿತವ್ರಿಲ್ಲಿ. ಸೊ ಅಲ್ಲೆಲ್ರಿಗೂ ಊಟ ಬಡಿಸ್ತಿದ್ರು. ಅದಕ್ಕೆ ಅದು ಸಿಕ್ಕಾಪಟ್ಟೆ ಬಿಸಿಲಿತ್ತು, ಕುತ್ಕೊಳ್ಳೋಕೆ ಜಾಗ ಇಲ್ಲ ಅಂತ ಇಲ್ಲಿ ಚೇರ್ ಹಾಕ್ಕೊಂಡು ನಾನು ನಮ್ಮ ಇಶಿ ಮಲಗಿದಾಳೆ ನೋಡಿ. ಇಬ್ಬರು ಇಲ್ಲಿ ಕೂತಿದ್ದೀವಿ. ತೆಂಗಿನ ಮರ ಕೆಳಗಡೆ ತಂಪಾಗಿದೆ. ಅಲ್ಲಿ ನೋಡಿ ಫುಲ್ಲು ಊಟ ಮಾಡ್ತಾ ಇದ್ದಾರೆ. ಅದಕ್ಕೆ ನಾವು ಇಲ್ಲಿ ಬಂದು ಕೂತಿದ್ದೀವಿ ನೆರಳಲ್ಲಿ. ಸೊ ಇಲ್ಲಿ ರೆಸ್ಟ್ ಮಾಡಿ ಅವ್ರದ್ದೆಲ್ಲ ಊಟ ಆದಮೇಲೆ ಆಮೇಲೆ ನಮ್ಮದು. ಇಲ್ಲಿ ಬಂದ್ಬಿಟ್ಟು ಏನು ಮಾಡ್ತವ್ರೆ ನೋಡಿ, ಎಳ್ನೀರು ಸೇಂದಿ ಹಾಕೊಂಡು ಕುಡಿತವ್ರೆ. ನೀರ ಎಂಥ ಕಳ್ಳರು ಅಂದರೆ ಅವರೆಲ್ಲ ಅಲ್ಲಿ ಊಟ ಮಾಡ್ತವ್ರೆ. ಇವನು ಇಲ್ಲಿ ಕಳ್ಳ ಮನು. ಹೆಂಗೈತೆ ಮನ ಟೇಸ್ಟು? ಹಳ್ಳಿ ಜೀವನದಲ್ಲೇ ಬೇರೆ. ಕಳ್ಳ ಇಲ್ಲಿ ಬಂದು, ನಾನಿಲ್ಲಿ ನೆಮ್ಮದಿಯಾಗಿ ಕೂತಿದ್ದೆ, ಇಲ್ಲಿ ಬಂದು ಚೆನ್ನಾಗಿದೆ ಇದು ಮರ ಅಡ್ಡ ಇದೆ ಅಂದ್ಬಿಟ್ಟು ಬಂದು ಇಲ್ಲಿ ಕುಡಿತಾವ್ ನೋಡಿ. ಅದು ಎಳ್ನೀರು ಇವನಿಗೆ ಕುಡಿಸ್ಬಿಟ್ಟು ಇವನು ಅದರೊಳಗೆ ಸೇಂದಿ ಹಾಕೊಂಡು ಕುಡಿತಾವನೆ. ಬಿಡೋ ಕ್ರೇಜಿ. ಇವಾಗ ಅಲ್ಲಿಂದ ಬಂದಿದ ತಕ್ಷಣ ಸಿಕ್ಕಾಪಟ್ಟೆ ಸುಸ್ತಾಗೋಗಿತ್ತು. ಅದಕ್ಕೆ ಡ್ರೆಸ್ ಚೇಂಜ್ ಮಾಡಿಕೊಂಡು ಹಂಗೆ ನಾನು ಸುಷ್ಮಾ ಮಲ್ಕೊಂಬಿಟ್ಟಿದ್ದೀವಿ.
ಅವರೆಲ್ಲರೂ ಇನ್ನೂ ಬರ್ತಿದ್ದಾರೆ, ನಮಗಾಗಲಿಲ್ಲ, ಇನ್ನು ಲೇಟ್ ಆಗುತ್ತೆ ಅಂತ ಅಂದ್ಬಿಟ್ಟು ನಮ್ಮ ಪಾಡಿಗೆ ನಾವು ಬಂದುಬಿಟ್ವಿ ಸ್ವಲ್ಪ ರೆಸ್ಟ್ ಮಾಡೋಣ ಅಂತ. ನನಗಂತೂ ಸಿಕ್ಕಾಬಟ್ಟೆ ಹುಷಾರಿಲ್ಲ, ಅದಕ್ಕೆ ಆಗ್ತಾಯಿಲ್ಲ, ನನಗೆ ಏನು ಮಾಡೋಕ್ಕೂ ಆಗ್ತಾಯಿಲ್ಲ. ಈ ವ್ಲಾಗ್ ಇನ್ನು ಮುಂದೆ ಕಂಟಿನ್ಯೂ ಮಾಡ್ತೀನಾ ಇಲ್ಲೇ ಸ್ಟಾಪ್ ಮಾಡ್ತೀನಿ ಅನ್ನೋದು ಗೊತ್ತಾಗ್ತಾಯಿಲ್ಲ. ಸ್ವಲ್ಪ ಸ್ವಲ್ಪ ಎಲ್ಲನೂ ಕವರ್ ಮಾಡ್ತಾಯಿದ್ದೀನಿ, ಏನೇನು ಮಾಡ್ತಿದ್ದೀನಿ ಅಂತ. ಸೊ ಇವಾಗ ಒಂದು ಸಣ್ಣ ನ್ಯಾಪ್ ತಗೊಂಡು ಆಮೇಲೆ ಸಿಗ್ತೀನಿ. ಇಶಿ ಹಾಯ್ ಹೇಳು ಎಲ್ರಿಗೂ, ಹಾಯ್ ಮಾಡು, ಹಲೋ ಅನು, ಬಾಯ್, ಗುಡ್ ನೈಟ್ ಅನ್, ಗುಡ್ ನೈಟ್. ಓಕೆ, ನಿದ್ದೆ ಮಾಡಿಕೊಂಡು ಮತ್ತೆ ಮನೇಲಿ ಅವರೆಲ್ಲರೂ ಬಂದಮೇಲೆ ಏನೇನೆಲ್ಲ ನಡೆಯುತ್ತೆ ನೋಡೋಣ. ಮನೇಲಿ ಬೋರ್ ಆಗ್ತಿತ್ತು ಅಂತ ಇವಾಗ ಸುಮ್ಮನೆ ಹಂಗೆ ಒಂದು ರೌಂಡ್ ಹೋಗೋಣ ಅಂತ ಹೋಗ್ತಾ ಇದೀವಿ. ಇಶಿಗೆ ಚಾಕ್ಲೇಟ್ ಕೊಡ್ಸ್ಕೊಬರಕ್ಕೆ ಹೋಗ್ತಾ ಇದೀವಿ. ಇಶಿ ಚಾಕಿ ತಿಂತೀಯಾ ಇಶಿ? ಅದಕ್ಕೆ ಹೋಗ್ತಾ ಇದ್ದೀವಿ. ಸೊ ಅಲ್ಲಿ ಹೋಗಿ ಆಮೇಲೆ ಮನೆಗೆ ಹೋಗೋದು. ಬೋರ್ ಹೊಡಿತಾ ಇದೆ ಮನೇಲಿ, ಅದಕ್ಕೆ ಸ್ವಲ್ಪ ಸುತ್ತಾಡ್ಕೊ ಬರೋಣ. ಹಂಗೆ ನಮ್ಮ ಅಜ್ಜಿಗೆ ಸ್ವಲ್ಪ ಏನೋ ಕೆಲಸ ಇತ್ತು, ಅದಕ್ಕೆ ಹೋಗ್ತಾ ಇದ್ದೀವಿ. ಹಾಂ, ಸ್ಟ್ರೈಟಿಗೆ ಹೋಗು. ಜಾಸ್ತಿ ತುಳಿ ಬೇಡ, ಎಷ್ಟು ಲೀಟ್ರು, ಲೈಟಾಗಿ ಮಾತ್ರ ತುಳಿ. ಎಷ್ಟು ಲೈಟಾಗಿ ತುಳಿ. ಸಂಗಿ ಲೆಫ್ಟ್ ಬಾ. ಇವಾಗ ಕೆಲಸ ಮುಗಿಸ್ಕೊಂಡು, ಅಯ್ಯೋ ಇಶಿ ಏನು ಹಂಗಾಗಿ ಹೋಗ್ಬಿಟ್ಟಿದ್ಯಾ? ಐಸ್ ಕ್ರೀಮ್ ತಿನ್ಕೊಂಡು ಹೋಗ್ತಾ ಇದೀವಿ. ಐಸ್ ಕ್ರೀಮ್ ಏನು ತಿಂತಾ ಇದೆಯಾ ಇಶಿ? ಚೆನ್ನಾಗಿದ್ಯಾ? ಹಾಂ, ಚೆನ್ನಾಯ್ತಾವ. ಮೂತಿ ಎಲ್ಲ ಹೆಂಗೆ ಮಾಡ್ಕೊಂಡಿದ್ಯಾ? ಸೊ ಮನೇಲಿರೋರಿಗೆಲ್ಲ ಯಾರಿಗೂ ತಗೊಂಡಿಲ್ಲ, ನಾವು ಮಾತ್ರ ತಿನ್ಕೊಂಡು ಹೋಗ್ತಾ ಇದ್ದೀವಿ. ನಮ್ಮನು ಕೊಡಿಸ್ತಾ ಬಿಸಿಲಲ್ಲಿ ಹೋಗ್ತಾ ಇದ್ದೀವಿ ಅಂತ, ಸಣ್ಣ ಕೂಲ್ ಮಾಡ್ಕೊಂಡು ಹೋಗೋಣ ಮನೆಗೆ. ಸೊ ಮನೆಗೆ ಹೋಗ್ತೀವಿ. ಬಾಯ್. ಏನಪ್ಪ ನಿಮ್ಮ ಅಣ್ಣ ಅಣಸ್ಲೇನ್ ಕದ್ದವನ? ಬಗ್ದು ತಿಂತವನ ಸಾಗರ್. ಚೀ ಕೊಳ್ತೋಗೈತ್ ಕಣ ಸಾಗರ್. ಬೇಡವಾ ಸಾಗರ್? ಇವಾಗ ಬೇಡ, ಅಂಟಂಟು ಮಾಡಬೇಡ, ಆಮೇಲೆ ಮಾಡುವಂತ ಬಿಡೋ. ಬರ ಅವನು ಬಕಾಸುರ ವಂಶದವನು, ಗೊತ್ತಲ್ಲ? ಸಕ್ಕದಾಗೈತೆ. ತಿನ್ನು ಮಜಾ ಮಾಡು. ಎಲ್ಲ ಒಟ್ಟಿಗೆ ಅಂತ ಹೇಳ್ರಿ, ಕೊಡ್ರು. ಸುಷ್ಮಾ, ಏನ್ ಪೇಪರ್ ಆಯ್ತಾ ಇದ್ಯಾ? ನನ್ಗೂ ಕೊಡೋ ಅಣಸ್ಲೇನ್ ಕೊಡೋ. ಹಾ, ಸುಷ್ಮಾ ಪೇಪರ್ ಆಯ್ತಾಳೆ. ಇವ್ರಿಬ್ರು ನೋಡಿ ಕೊಳ್ತೋಗಿರೋದು ಬಿಡ್ತಾ ಇಲ್ಲ. ಯಪ್ಪ, ಎಷ್ಟು ಬರ್ಗೆಟ್ ಹೋಗ್ಬಿಟ್ಟಿದೀರಾ ನೀವು. ಮಮ್ಮಿ ಕೊಳ್ತೋಗೈತ್ ಮಮ್ಮಿ. ಹಿಂದೆ ನೋಡು ಮಮ್ಮಿ, ಹಿಂದೆ ನೋಡು ಮಮ್ಮಿ. ಮುಂದೆ ಇರೋ ತಗೊಂತಿರೋದು. ಯಪ್ಪ, ಬರ್ಗೆಟ್ ಹೋಗ್ಬಿಟ್ಟವ್ರೆ. ಇವ್ರು ಫ್ರೆಶ್ ಆಗಿರೋದು ಇಟ್ಕೊಂಡವ್ರೆ. ಈಗಂತೂ ಎಲ್ಲರಿಗೂ ಹುಚ್ಚಿ ಎದ್ಬಿಟ್ಟೈತಿ ಮನೇಲಿ. ಮಮ್ಮಿ ಸುಲ್ದು ಮಮ್ಮಿ ಬಿಡಿಸ್ಬಿಟ್ಟು ಕೊಡು, ತಿನ್ನೋಣ ಮಮ್ಮಿ. ರವಿ ಅಣ್ಣ ಪಾಪ ಇಲ್ಲಿ ಕಾಯ್ತೈತೆ. ಸುಷ್ಮಾ ಬರ್ಗೆಟ್ ಹೋಯ್ತವಳು, ಕೊಡು ಮಮ್ಮಿ.
ಶೋ ಯಪ್ಪ ಸೈಲೆನ್ಸ್ ನೋಡಿ ಗೈಸ್ ಎಷ್ಟು ಜಗಳ ಆಡ್ತಾವ್ರೆ ಇದಕ್ಕೆ ಅಣಸ್ಲೇನ್ಗೋಸ್ಕರ ಸೈಡಲ್ಲಿ ತಿಂತೀನಮ್ಮ ಸುಷ್ಮಾ ಸೈಡಿಗೆ ಹೋಗಿ ತಿಂತೀಯ ಅಮ್ಮ ಬಾರಮ್ಮ ಅಣಸ್ಲೇನ್ ತಿನ್ನು ಬೇಡ ನೋಡ ಹೆಂಗ್ ಮಾಡ್ತಾವನೆ ನಮ್ಮನ್ನು ಎಲ್ಲ ಎಳ್ನೀರು ಕುಡಿತಾವ್ರೆ ಅಲ್ಲಿ ಅಣಸ್ಲೇನ್ ತಿನ್ಕೊ ಬಂದ್ರು ಇಲ್ಲಿ ಎಳ್ನೀರು ಕುಡಿತಾವ್ರೆ ಎಷ್ಟು ಎಷ್ಟು ಹೌದೌದು ಇವಾಗ ಎಳ್ನೀರು ಕುಡಿದ್ಬಿಟ್ಟು ಮುಗಿಸ್ಕೊಂಡು ಮನೆಗೆ ಹೊರಡ್ತಾ ಇದೀವಿ. ಇಷ್ಟೆಲ್ಲ ಎಳ್ನೀರು ಕುಡಿದ್ಬಿಟ್ಟು ಬಿಸಾಕ್ಬಿಟ್ಟು ಅಲ್ಲಿ ಬಾಚ್ದೆ ಹಂಗೆ ಹೋಯ್ತವ್ರೆ. ಮನೆಗೆ ಪಾರ್ಸಲ್ ಬೇರೆ ತುಂಬ್ಕೊಂಡವ್ರ ಚೀಲದಲ್ಲಿ. ಇವ್ರು ಎತ್ಕೊಂಡವ್ರೆ. ಸೊ ಮನೆಗೆ ಹೋಗ್ಬಿಟ್ಟು ರೆಡಿ ಆಗ್ಬಿಟ್ಟು ಇವಾಗ ಬ್ಯಾಂಗ್ಳೂರ್ಗೆ ಹೋಗೋದೆ. ಇಲ್ಲಿ ಫೈರ್ ಕ್ಯಾಂಪ್ ಬೇರೆ ಮಾಡ್ತಾವ್ರಂತ. ಇವನು 15 ಎಳ್ನೀರು ಕುಡ್ದ ಅಲ್ವೇನೋ? 5 ಕುಡ್ದ ಇವನು. 5 ಕುಡ್ದ ತಾನೆ. ಮರ ಕಟ್ಟ ಕೊಡಿರ ಇವನ್ನ. ತಿರ್ಸ್ಬೇಕು ಸಹನ. ತಿರ್ಸ್ಬೇಕು. ತಿರ್ಸಿದ್ರೆ ಬರುತ್ತೆ ಅಕ್ಕ. ತಿರ್ಸು ರೌಂಡ್ ಮಾಡು. ತಿರ್ಸಕ ತಿರ್ಸು ರೌಂಡ್ ಮಾಡು. ಅಲ್ಲಿಂದ ತೊಂದೆ ಅಲ್ವ ಕುಡ್ಲ. ಕಳ್ತನ ಮಾಡಿದ್ರಾ? ಸೊ ಬ್ಯಾಂಗ್ಳೂರಿಗೆ ಹೊರಟ್ವಿ. ಇವಾಗ ಪೆಟ್ರೋಲ್ ಹಾಕ್ಸ್ತಾ ಇದ್ರು. ಹಾಕೋಣ. ಸೊ ಬ್ಯಾಂಗ್ಳೂರಿಗೆ ಹೊರಟ್ವಿ. ಇವಾಗ ಪೆಟ್ರೋಲ್ ಹಾಕ್ಸ್ಕೊಂಡು ಹೊರಟ್ವಿ ಮನೆಗೆ ಹೋಗಿ. ಸೊ ಫೈನಲಿ ಮನೆಗೆ ಬಂದ್ವಿ. ನೈಟ್ ಟ್ರಾವೆಲು ಸ್ವಲ್ಪ ಚಳಿ ಸಿಕ್ಕಾಪಟ್ಟೆ ಡಿಫಿಕಲ್ಟ್ ಆಗಿತ್ತು. ಸೊ ಸುಸ್ತಾಗಿ ಹೋಗ್ಬಿಟ್ಟಿದೆ. ಆ್ಯಂಡ್ ನನಗೆ ಹುಷಾರಿಲ್ದಿರೋ ಕಾರಣದಿಂದಾಗಿ ನನಗೆ ಟ್ರಾವೆಲ್ ಮಾಡಿದ್ದು ಎಲ್ಲ ಒಂಥರ ಹೆಂಗೆಂಗೋ ಆಗಿಬಿಟ್ಟಿದೆ. ಈಗ ನಾನು ಮನೆಗೆ ಬಂದು ಒಂಥರ ನೆಮ್ಮದಿಯಾಗಿ ಮಲ್ಕೊಂಡ್ರೆ ಒಂಥರ ರಿಲೀಫ್ ಫೀಲ್ ಆಗುತ್ತೆ ಅಂತ ಬೇಗ ಮಲ್ಕೊಂಬಿಡೋಣ ಅಂತ ಅಂದ್ಕೊಂಡು ಬೇಗ ಬಂದುಬಿಟ್ಟೆ. ನಾನು ಬಂದಿದ್ದ ತಕ್ಷಣ ಕಾರ್ ಇಳ್ದಿದ ತಕ್ಷಣ ಬಂದು ನಾನು ರೂಮ್ಗೆ ಸೇರ್ಕೊಂಬಿಟ್ಟಿದ್ದೀನಿ. ಸೊ ಲೇಟ್ ಆಗಿದೆ, ಬೇಗ ಮಲ್ಕೋಬೇಕು. ಈಗ ನಾನು ಮಾಡಿರೋ ವ್ಲಾಗು 2 ಡೇಸ್ ಕಂಟಿನ್ಯೂ ಆಗಿದೆ ಅದು ವ್ಲಾಗು. ಸೊ 2 ಡೇಸಲ್ಲಿ ಏನೇನೆಲ್ಲ ಮಾಡಿದೆ ನೀವೆಲ್ಲರೂ ನೋಡಿದ್ರಿ. ಸೊ ನಿಮಗೆ ಈ ವ್ಲಾಗ್ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಆ್ಯಂಡ್ ನೆಕ್ಸ್ಟ್ ಯಾವ ಥರ ವ್ಲಾಗ್ ಬೇಕು ಅಂತ ನಿಮಗೇನಾದರೂ ಐಡಿಯಾ ಇದ್ದರೆ, ನಿಮಗೇನಾದರೂ ಆ ಥರ ವ್ಲಾಗ್ ಬೇಕು ಅಂತಂದರೆ ಕಮೆಂಟ್ ಮೂಲಕ ತಿಳಿಸಿ. ನಾನು ಖಂಡಿತವಾಗ್ಲೂ ಮಾಡ್ತೀನಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋವರೆಗೂ ನನಗೋಸ್ಕರ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು ಸೋ ಮಚ್. ಬಾಯ್. Love you all.